ಆರ್ ಯು ಶೂರ್ ಯು ವಾಂಟ್ ಟು ಸಬ್ಮಿಟ್ ಅಂತ ಕೇಳುತ್ತೆ. ಎಸ್ ಅಂತ ಕೊಟ್ರೆ ನಿಮ್ಗೆ ನೆಕ್ಸ್ಟ್ ಹೋಗುತ್ತೆ. ಆಮೇಲೆ ಐಡೆಂಟಿಟಿ ಕಾರ್ಡ್ ನಿಮ್ಮ ಹತ್ರ ಡಿಗಿ ಲಾಕರ್ ಇದೆಯಾ, ಪ್ಯಾನ್ ಕಾರ್ಡ್ ಇದೆಯಾ, ಆಧಾರ್ ಕಾರ್ಡ್ ಇದೆಯಾ, ರೇಷನ್ ಕಾರ್ಡ್ ಇದೆಯಾ, ಯಾವ್ದಿದೆಯೋ ಅದನ್ನ ಇದೆ ಅಂತ ಹಾಕಿದ್ರೆ ನಿಮ್ಗೆ ಆಧಾರ್ ನಂಬರ್ ಹೇಳಿ ಅಂತ ಅಪ್ಲಿಕೇಶನ್ ನಂಬರು ಎಲ್ಲ ಬರುತ್ತೆ. ನಾನು ಆಧಾರ್ ಕಾರ್ಡ್ನ ಎಕ್ಸಾಮ್ಗೆ ತಗೊಂಡು ಹೋಗ್ತೀನಿ ಅಂತ ಹೇಳಿದ್ರೆ ಅವಾಗ ನೀವು ಐ ವಾಲಂಟರಿಲಿ ಅಗ್ರಿ ಟು ಶೇರ್ ಆಧಾರ್ ನಂಬರ್, ನನ್ನ ಆಧಾರ್ ನಂಬರ್ ನನ್ನ ಹತ್ರ ಇದೆ ಅಂತ ಹೇಳಿ ನೀವು ಆಧಾರ್ ನಂಬರ್ನ 2 ಸತಿ ಟೈಪ್ ಮಾಡ್ಬಿಟ್ಟು ಆಮೇಲೆ ಅಗೇನ್ ಕ್ಯಾಪಚುವಾ ಟೈಪ್ ಮಾಡ್ಬಿಟ್ಟು ಸಬ್ಮಿಟ್ ಅಂಡ್ ನೆಕ್ಸ್ಟ್ ಅಂತ ಕೊಡ್ಬೇಕಾಗತ್ತೆ. ಈಗ ನಾನು ಆಧಾರ್ ನಂಬರ್ ಕೊಡ್ತೀನಿ ಅಂತ ಇಲ್ಲಿ ಹಾಕಿದ್ದೀನಿ. ಮತ್ತೆ ಆಧಾರ್ ನಂಬರ್ನ ಟೈಪ್ ಮಾಡಿ ಅಲ್ಲಿ ಏನ್ ಕ್ಯಾಪಚುವಾ ಕೊಟ್ಟಿದ್ರಲ್ಲ ಅದನ್ನ ಟೈಪ್ ಮಾಡ್ಬಿಟ್ಟು ಅದೇ ತರ ಸಬ್ಮಿಟ್ ಅಂಡ್ ನೆಕ್ಸ್ಟ್ ಅಂತ ಕೊಡ್ತೀನಿ. ಓಕೆ ಅಂತ ಕೇಳತ್ತೆ. ಅವಾಗ ಅದು ನೆಕ್ಸ್ಟ್ ಡೀಟೇಲ್ಸ್ಗೆ ಹೋಗುತ್ತೆ. ಆಧಾರ್ ನಂಬರ್ನ ಸಬ್ಮಿಟ್ ಅಂತ ಕೊಟ್ಮೇಲೆ ನೆಕ್ಸ್ಟ್ APAAR ಅದು ಒನ್ ನೇಷನ್ ಒನ್ ಸ್ಟೂಡೆಂಟ್ ID ಅಂತ ಅದು ಇದೆಯಾ ಅಂತ ಕೇಳತ್ತೆ. ನೋ ಅಂತ ಕೊಟ್ಬಿಟ್ಟು ಸಬ್ಮಿಟ್ ಅಂತ ಕೊಡಿ. ನೀವು ಶೋರ ನಿಮ್ಮ ಹತ್ರ ಇಲ್ವಾ ಅಂತ ಕೇಳತ್ತೆ. ಇಲ್ಲ ಅಂತ ಹೇಳಿ. ಅದಾದ್ಮೇಲೆ ನೆಕ್ಸ್ಟ್ ನೀವು ಎಕ್ಸಾಮ್ ಸೆಂಟರ್ ಯಾವ್ದು ತಗೊಳ್ತೀರಾ ಅಂತ ಕೇಳುತ್ತೆ. ಸೊ ಅವಾಗ ನೀವು ಫಸ್ಟ್ ಕರ್ನಾಟಕದಲ್ಲಿ ಈಗ ಮೈಸೂರು, ಫಸ್ಟ್ ಪ್ರಿಫರೆನ್ಸ್ ಅಂತ ಹಾಕಿ. ಅದು ಬಿಟ್ರೆ ಕರ್ನಾಟಕ, ನಿಮ್ ಊರ್ ಯಾವ್ದಾದ್ರು ಇದ್ರೆ ಆ ಊರ್ ಹೆಸರು ಹಾಕಬಹುದು. ಈಗ ಅದಿಲ್ಲ ಅಂತ ಹೇಳಿದ್ರೆ ಸೊ ಇಲ್ಲಿ ಯಾವ್ಯಾವ ಊರಿದೆ ಅಂತ ನೋಡಿ. ಮೈಸೂರು, ಹಾಸನ, ಹುಬ್ಬಳ್ಳಿ, ಮಂಗಳೂರು, ರಾಯಚೂರು, ಶಿವಮೊಗ್ಗ, ತುಮಕೂರು, ಉಡುಪಿ ಅಂತ ಇದೆ. ಸೊ ನಾನು ಇಲ್ಲ ಅಂತ ಹೇಳಿದ್ರೆ ಈಗ ನಾನು ಇವ್ರಿಗೆ ಸೆಕೆಂಡ್ ಪ್ರಿಫರೆನ್ಸ್ ಮಂಗಳೂರು ಕೊಡ್ತೀನಿ. ಕೊಡ್ಲೇಬೇಕು ಅಂತ ಏನಿಲ್ಲ, ಒಂದೇ ಪ್ರಿಫರೆನ್ಸ್ ಕೊಟ್ರು ಆಯ್ತು. ನಾನು ಅದಕ್ಕೆ ಸೆಕೆಂಡ್ ಪ್ರಿಫರೆನ್ಸ್ ಮೈಸೂರು ಅಂತಾನೆ ಕೊಡ್ತೀನಿ. ಇಟ್ ಶುಡ್ ನಾಟ್ ಬಿ ಸೇಮ್ ಅಂತ ಇದೆ. ಸೊ ಹಾಗಾದ್ರೆ ಒಂದೇ ಎಕ್ಸಾಮ್ ಕೊಡಿ. ನಿಮ್ಗೆ ಎರಡನೇದು ಪರವಾಗಿಲ್ಲ, ನಮ್ಮ ಮನೆ ಹತ್ರ ನಾವು ಹೋಗಿ ಬರಿತೀವಿ ಅಂತ ಇದ್ರೆ ಮಂಗಳೂರು ಅಂತ ಕೊಡಿ. ಸೊ ನಾನು ಒಂದೇ ಕೊಡ್ತಾ ಇದ್ದೀನಿ, ಮೈಸೂರು ಅಂತ. ಈಗ ಅದೇ ತರ ಕ್ಯಾಪಚುವಾ ಹಾಕಿ ಸಬ್ಮಿಟ್ ಮಾಡಿದ್ರೆ ಈ ಸ್ಟೆಪ್ ಮುಗಿಯುತ್ತೆ. ಇಲ್ಲಿ ನೋಡಿ, ಎಕ್ಸಾಮ್ ಸೆಂಟರ್ ಒಂದೇ ಕೊಟ್ರೆ ಆಗಲ್ಲ, 4 ಕೊಡ್ಲೇಬೇಕು. ಅದು ಸಬ್ಮಿಟ್ ತಗೊಳ್ಳಿಲ್ಲ. ಹಂಗಾಗಿ ನಾನು ಸುಮ್ನೆ ಮೈಸೂರು, ಯೂಶಲಿ ಫಸ್ಟ್ ಇರೋದೇ ಬರುತ್ತೆ, ಮೈಸೂರು, ಮಂಗಳೂರು, ಉಡುಪಿ, ಬೆಂಗಳೂರು ಅಂತ ಕೊಟ್ಟು ಈಗ ನಾನು ಸಬ್ಮಿಟ್ ಅಂತ ಕ್ಯಾಪಚುವಾ ಹಾಕಿ ಟೈಪ್ ಮಾಡ್ತೀನಿ. ಎಸ್ ಅಂತ ಟೈಪ್ ಮಾಡ್ತೀನಿ. ನೆಕ್ಸ್ಟ್ ಈಗ ನಿಮ್ಗೆ ಕಾಲೇಜು ಕೋರ್ಸ್ ಡೀಟೇಲ್ಸ್ ಬರುತ್ತೆ. ಇವಾಗ ನೀವು ಫ್ಯಾಕಲ್ಟಿ ಆದ್ರೆ ಫ್ಯಾಕಲ್ಟಿ ಅಂತ ಹಾಕಿ, ಇಲ್ಲಾಂದ್ರೆ ಅದರ್ ಅಂತ ಹಾಕಿ, ತೊಂದರೆ ಇಲ್ಲ. ಹೌ ಡಿಡ್ ಯು ಕಮ್ ಟು ದ ಕೋರ್ಸ್, ಫ್ರೆಂಡ್ಸ್ ಅಂತ ಅಥವಾ ಕಾಲೇಜ್ ಅಂತ ಹಾಕಿ, ಕಾಲೇಜಿಂದ ತಿಳ್ಕೊಂಡಿದ್ದೀರಲ್ವಾ. ಮೋಟಿವೇಶನ್ ಅಂದ್ರೆ ಕಾಂಪಿಟೇಟಿವ್ ಆಗಿರ್ಬೇಕು ಅದಕ್ಕೆ ಅಂತ. ಆಮೇಲೆ ಕ್ರೆಡಿಟ್ ಟ್ರಾನ್ಸ್ಫರ್ ನೋ ಅಂತ ಹಾಕಿ. ಆಮೇಲೆ ಕ್ಯಾನ್ ವಿ ಶೇರ್ ದ ಇನ್ಫಾರ್ಮೇಶನ್, ಎಸ್ ಅಂತ, ಯಾಕಂದ್ರೆ ಕಾಲೇಜ್ ಅವ್ರು ನಿಮ್ಗೆ ತಿಳಿಸಿರ್ತಾರಲ್ಲ ಅದಕ್ಕೆ. ಕ್ಯಾನ್ ವಿ ಶೇರ್ ಯುವರ್ ನೋ ಅಂತ ಹಾಕಿ. ಸ್ಟಾಕ್ ಮಾರ್ಕೆಟ್ ಆಪರೇಷನ್ ಕೋರ್ಸ್ ಅಂತ ಹಿಂಗ್ ಕ್ಲಿಕ್ ಮಾಡಿದ್ರೆ ಅದೇ ಬಂದ್ಬಿಡುತ್ತೆ. ಅದಕ್ಕೆ ಕ್ಲಿಕ್ ಅಂತ ಮಾಡಿ ನೋಡಿ. ಈ ಆನ್ಸರ್ಸ್ ಗಳನ್ನೆಲ್ಲ ನೋಡ್ಕೊಂಡು ಆಮೇಲೆ ಕ್ಯಾಪಚುವಾ ಟೈಪ್ ಮಾಡಿ ಸಬ್ಮಿಟ್ ಕೊಡಿ. ಸೇವ್ ಅಂಡ್ ನೆಕ್ಸ್ಟ್, ಎಸ್.
ಅದು ಸಬ್ಮಿಟ್ ಆಯ್ತು. ಇವಾಗ ಇಲ್ಲಿ ನೀವು ನಿಮ್ಮ ಫೋಟೋವನ್ನ ಅಪ್ಲೋಡ್ ಮಾಡಬೇಕು ಮತ್ತೆ ಸಿಗ್ನೇಚರ್ ಅನ್ನ ಅಪ್ಲೋಡ್ ಮಾಡಬೇಕು. ಈಗ ನೀವು ಫೋಟೋ ಮತ್ತೆ ಸಿಗ್ನೇಚರ್ನ ಅಪ್ಲೋಡ್ ಮಾಡಬೇಕಾದ್ರೆ ಸೈಜ್ ಮ್ಯಾಚ್ ಆಗಬೇಕು. ನೋಡಿ, ಫೋಟೋ 10 to 200 ಇರಬೇಕು, ಇದು 10 to 50 ಇರಬೇಕು. ಫೋಟೋ ಮತ್ತೆ ಸಿಗ್ನೇಚರ್ನ ಡೌನ್ಲೋಡ್ ಮಾಡ್ಕೊಂಡಾಗ ಇಲ್ಲಿ ನಿಮಗೆ ಸೈಜ್ ಕಾಣುತ್ತೆ. ಈಗ ನಂದು 37/161 ಇದೆ. ಸೊ ನಂದು ಮ್ಯಾಚ್ ಆಗುತ್ತೆ. ಸೊ ನಿಮ್ದು ಮ್ಯಾಚ್ ಆಗಿಲ್ಲ ಅಂತ ಹೇಳಿದ್ರೆ ಎಗೇನ್ ನೀವೇನ್ ಮಾಡಿ, ಗೂಗಲ್ಗೆ ಹೋಗಿ ರೆಡ್ಯೂಸ್ ಇಮೇಜ್ ಸೈಜ್ ಅಂತ ಟೈಪ್ ಮಾಡಿ. ಆಗ ಅಲ್ಲಿ PI ಇಮೇಜ್ ಅಂತ ಒಂದು ಟೂಲ್ ಬರುತ್ತೆ, ಅದನ್ನ ಓಪನ್ ಮಾಡಿಕೊಂಡು ನಿಮ್ಮ ಫೋಟೋವನ್ನ ಅಪ್ಲೋಡ್ ಮಾಡಿ ಫಸ್ಟ್. ಈಗ ಇಲ್ಲಿ ಫೋಟೋ ಇದೆ, ಹಾ, ಈಗ ನಾನು ಈ ಫೋಟೋವನ್ನ ಅಪ್ಲೋಡ್ ಮಾಡಿ ಈ ಫೋಟೋವನ್ನ ಈಗ ಅಪ್ಲೋಡ್ ಮಾಡ್ತೀನಿ. ಅಪ್ಲೋಡ್ ಮಾಡಿದ ನಂತರ ನನಗೆ ಎಷ್ಟು ಸೈಜ್ ಬೇಕು, ಈಗ ಅಲ್ಲಿ 10 to 50 ಮಾಡ್ಕೊಳ್ಳಿ ಅಂತ ಇದೆ ಸಿಗ್ನೇಚರ್ಗೆ. ಅದನ್ನ ನೀವು ಮಾಡ್ಕೊಂಡು ರೆಡ್ಯೂಸ್ ಸೈಜ್ ಅಂತ ಕ್ಲಿಕ್ ಮಾಡಿ ಡೌನ್. ನಾನು 40 ಅಂತ ಬರಿತೀನಿ. ಯಾಕೆ ಅಂದ್ರೆ ಇಲ್ಲಿ ನೋಡಿ ನಿಮ್ಗೆ ಸೈಜ್ ಏನಿದೆ 10 ರಿಂದ 50 ಇರಬೇಕು ಅಂತ ಇದೆ. ಸೊ ನಾನು 10 ರಿಂದ 50 ಅಂದ್ರೆ 40 ಅಂತ ಮಾಡಿ ರೆಡ್ಯೂಸ್ ಸೈಜ್ ಅಂತ ಕೊಡ್ತೀನಿ. ಆಗ ಅದು ನಿಮ್ಗೆ ರೆಡಿ ಆಗುತ್ತೆ. ಈಗ ಫೋಟೋ ಅಪ್ಲೋಡ್ ಮಾಡಿದ್ಮೇಲೆ ನಾವು ಸೈಜ್ನೆಲ್ಲ ಡಿಸೈಡ್ ಮಾಡಿದ್ಮೇಲೆ ಇಲ್ಲಿ ಬಂದ್ಬಿಟ್ಟು ನಾವು ಯಾವ ಫೈಲ್ನ ಅಪ್ಲೋಡ್ ಮಾಡಬೇಕು ಅಂತ ಇದೀವಿ ಅದಕ್ಕೆ ಸಿಗ್ನೇಚರ್ ಫೋಟೋ ಅಂತ ಮಾಡ್ಕೊಳ್ಳಿ. ಈ ತರ ವಾಟ್ಸಪ್ ಆ ತರ ಎಲ್ಲ ಫೋಟೋ ಬೇರೆ ಹೆಸರಿದ್ರೆ ತಗೊಳ್ಳಲ್ಲ. ಸೊ ಅದಕ್ಕೆ ಸೈನ್ ಸ್ವಪ್ನ, ಫೋಟೋ ಸ್ವಪ್ನ ಅಂತ ಹೆಸರುಗಳನ್ನ ಟೈಪ್ ಮಾಡಿದ್ದೀನಿ. ಈಗ ಇಲ್ಲಿ ಬಂದ್ಬಿಟ್ಟು ಚೂಸ್ ಅಂತ ಕೊಡ್ತೀನಿ. ಅವಾಗ ಅಲ್ಲಿ ನಂಗೆ ಸಿಗತ್ತೆ ಸೈನ್ ಸ್ವಪ್ನ ಫೈಲ್ ಅಪ್ಲೋಡ್ ಮಾಡಿ. ಎಲ್ಲ ಎರಡಕ್ಕೂ ಅಪ್ಲೋಡ್ ಒರಿಜಿನಲ್ ಅಂತಾನೆ ಕ್ಲಿಕ್ ಮಾಡಬೇಕು. ಇಲ್ಲಿ ಅಪ್ಲೋಡ್ ಇಲ್ಲಿ ಬರುತ್ತೆ ನೋಡಿ, ಸಣ್ಣದಾಗಿ ಕಾಣಿಸ್ತಾ ಇದೆ. ಇದೇ ತರ ಇಲ್ಲೂ ಫೋಟೋ ಬಂದಿರುತ್ತೆ. ಆಗ ಅಪ್ಲೋಡ್ ಅಂತ ಕೊಟ್ರೆ ಇಮೇಜ್ ಅಪ್ಲೋಡ್ ಸಕ್ಸಸ್ಫುಲ್ ಅಂತ ಬರುತ್ತೆ. ಓಕೆ ಅಂತ ಕೊಟ್ರೆ ಇಲ್ಲಿ ನೀವು 2 ಡಾಕ್ಯುಮೆಂಟ್ನು ವ್ಯೂ ಮಾಡ್ಬೋದು. ಅಂದ್ರೆ ಕರೆಕ್ಟ್ ಆಗಿ ಅಪ್ಲೋಡ್ ಆಗಿದ್ಯಾ ನೋಡಿ, ಕರೆಕ್ಟ್ ಆಗಿ ಅಪ್ಲೋಡ್ ಆಗಿದೆ ಅಂದ್ರೆ ಕ್ಲೋಸ್. ಇಲ್ಲಾಂದ್ರೆ ಇನ್ನೊಂದ್ಸತಿ ಚೂಸ್ ಫೈಲ್ ಮಾಡ್ಕೊಂಡು ಕರೆಕ್ಟ್ ಆಗಿರೋ ಫೋಟೋನ ಅಪ್ಲೋಡ್ ಕೊಟ್ರೆ ಹೊಸ ಫೋಟೋ ಅಪ್ಲೋಡ್ ಆಗುತ್ತೆ. ಅಪ್ಲೋಡ್ ಆದ್ಮೇಲೆ ಅಗೇನ್ ಕ್ಯಾಪಚುವನ ಟೈಪ್ ಮಾಡಬೇಕು. ಕ್ಯಾಪಚುವ ಟೈಪ್ ಮಾಡಿ ಅದನ್ನ ಸೇವ್ ಅಂಡ್ ನೆಕ್ಸ್ಟ್ ಅಂತ ಕ್ಲಿಕ್ ಮಾಡ್ಬೇಕಾದ್ರೆ ಡು ಯು ವಾಂಟ್ ಟು ಸಬ್ಮಿಟ್? ಎಸ್. ಈಗ ಫೈನಲ್ ಸಬ್ಮಿಟ್ ಬಟನ್ ಒತ್ತೋ ಮುಂಚೆ ಏನಾದ್ರು ಚೇಂಜಸ್ ಇದೆಯಾ ನೋಡಿ ಅಂತ ಕೇಳ್ತಾರೆ. ಓಕೆ ಅಂತ ಕೊಡ್ತೀವಿ. ಈಗ ನಾವು ನೇಮ್ ಸರಿ ಇದೆಯಾ, ಎಲ್ಲ ಸರಿ ಇದೆಯಾ ಅಂತ ನೋಡಿದೆ. ಐ ಹ್ಯಾವ್ ವೆರಿಫೈಡ್ ಅಂತ ಬಂತು. ಆಮೇಲೆ PH ಇದೆಯಾ ಇಲ್ಲ ಅಂತ ಬರ್ದಿದ್ದೀವಿ. ಎಕ್ಸಾಮ್ ಸೆಂಟ್ರು 3-4 ಕೊಡಲೇಬೇಕು, ಕೊಟ್ಟಿದ್ದೀವಿ. ಬಟ್ ಫಸ್ಟ್ ಪ್ರಿಫರೆನ್ಸ್ ಅಲ್ಲೇ ಬರುತ್ತೆ. ಆಮೇಲೆ ಈ ಇನ್ಫಾರ್ಮೇಶನ್ ಎಲ್ಲ ಟೈಪ್ ಮಾಡಿದ್ದೀವಿ. ಸೊ ಎಕ್ಸಾಮ್ಗೆ ನಾನು ಓದಿದ್ದೀನಿ ಎಲ್ಲ ಡೀಟೇಲ್ಸ್ನ ಅಂತ ಬರೀತೀರಾ. ಮನೆ ಅಡ್ರೆಸ್ ಬರೀತೀರಾ. ಆಮೇಲೆ ಮನೆ ಅಡ್ರೆಸ್ ಸರಿ ಇದೆ ಅಂತ ಕ್ಲಿಕ್ ಮಾಡ್ತೀರಾ. ನಿಮ್ಮ ಫೋಟೋ ಸಿಗ್ನೇಚರ್ನ ಹಾಕ್ಬಿಟ್ಟು ಓಕೆ ಇಲ್ಲಿ 2 ಹಾಕಿದ್ದೀವಿ ಅಂತ ಚೆಕ್ ಮಾಡ್ಕೋತೀರಾ. ಚೆಕ್ ಮಾಡ್ಕೊಂಡ ನಂತರ ಲಾಸ್ಟ್ಗೆ ಐ ಅಗ್ರಿ ಫಾರ್ ಫೈನಲ್ ಸಬ್ಮಿಷನ್ ಅಂದ್ಬಿಟ್ಟು ಸಬ್ಮಿಟ್ ಬಟನ್ ಒತ್ತೀರಾ. ಆರ್ ಯು ಶ್ಯೂರ್ ಯು ವಾಂಟ್ ಟು ಸಬ್ಮಿಟ್? ಎಸ್. ಸೊ ಇವಾಗ ಏನಾಯ್ತು, ನಿಮ್ಮ ಅಪ್ಲಿಕೇಶನ್ ಫಿಲ್ ಆಯ್ತು. ಈಗ ನಾವು ಪೇಮೆಂಟ್ಗೆ ಮಾಡಬೇಕಾದ್ರೆ ನಾನು ಆಗಲೇ ಹೇಳಿದೆ 500 rupees ಆನ್ಲೈನ್ ಪೇಮೆಂಟ್ ಆಪ್ಷನ್ನ ನೀವು ಕ್ಲಿಕ್ ಮಾಡಿ. ಇದೆಲ್ಲ ಆನ್ಲೈನಲ್ಲೇ ನಡೆಯೋದು, ಇದು ಸೆಂಟ್ರಲ್ ಗೌರ್ಮೆಂಟ್ ಎಕ್ಸಾಮು. ಸೊ ಆನ್ಲೈನ್ ಪೇಮೆಂಟ್ ಅಂತ ಕ್ಲಿಕ್ ಮಾಡಿಬಿಟ್ಟು ಪ್ರೊಸೀಡ್ ಟು ಪೇಮೆಂಟ್ ಅಂತ ಕೊಟ್ಟರೆ ಓಕೆ ಅಂತ ಕೊಡಿ. ಪೇಮೆಂಟ್ನ ಓಪನ್ ಮಾಡ್ಕೊಂಡ್ಮೇಲೆ 10 ನಿಮಿಷದಲ್ಲಿ ಪೇಮೆಂಟನ್ನು ಮಾಡಬೇಕು. ಪೇಮೆಂಟ್ ಮಾಡಲಿಲ್ಲ ಅಂತ ಹೇಳಿದ್ರೆ, ಅಂದರೆ ನಾವು GPayಯನ್ನು ಇಟ್ಕೊಂಡಿಲ್ಲ ಅಂತ ಹೇಳಿದ್ರೆ ಅಪ್ಲಿಕೇಶನ್ ID-ಯನ್ನು ಬರ್ಕೊಂಡು ಆ ಪಾಸ್ವರ್ಡ್ ಅಲ್ಲೇ ಇರುತ್ತೆ. ಸೊ ಅವಾಗ ನೀವು ಹೊಸದಾಗಿ ಪೇಮೆಂಟ್ ಆಪ್ಷನನ್ನು ಓಪನ್ ಮಾಡ್ಕೋಬೋದು. ಆಗಲೇ ಮಾಡಬೇಕು ಅಂತ ಏನೂ ಇಲ್ಲ. ಸೊ ಲಾಗಿನ್ ಅಂತ ಕೊಟ್ಟರೆ, ಈಗ ಲಾಗಿನ್ ಆಗ್ತೀರಾ ಅಂತ ಕೇಳುತ್ತೆ. ಲಾಗಿನ್ ಆಗ್ತೀನಿ ಅಂತ ಬರೀರಿ. ಈಗ ಅಪ್ಲಿಕೇಶನ್ನು ರಿಜಿಸ್ಟ್ರೇಷನ್ನು ಎಲ್ಲ ಕಂಪ್ಲೀಟ್ ಆಗಿದೆ. ಸೊ ನಾವೀಗ ಪೇಮೆಂಟ್ ಆಪ್ಷನ್ ಮಾಡಲಿಕ್ಕೆ ಹೋಗ್ತಾ ಇದ್ದೀವಿ.
ಸೊ ಪೇಮೆಂಟ್ ಆಪ್ಷನ್ ಮಾಡಲಿಕ್ಕೆ ಹೋದಾಗ ಪೇಮೆಂಟ್ ಇನ್ಕಂಪ್ಲೀಟ್ ಅಂತ ತೋರಿಸ್ತಾ ಇದೆ. ಸೊ ಪೇಮೆಂಟ್ ಇನ್ಕಂಪ್ಲೀಟ್ ಆದಾಗ ನಾವೇನು ಮಾಡೋಣ, ನೆಕ್ಸ್ಟ್ ಪೇಮೆಂಟ್ ಮಾಡೋಕ್ಕೆ ಹೋಗೋಣ. ಸೊ ಇಲ್ಲಿ ನಿಮಗೆ ಪೇ ಎಕ್ಸಾಮಿನೇಷನ್ ಫೀಸ್ ಅಂತ ಇರುತ್ತೆ. ನೀವು ಎಷ್ಟು ಕ್ಯಾಟಗರಿ ವೈಸ್ ಎಷ್ಟು ಇರುತ್ತೋ ಅಷ್ಟು ತೋರಿಸ್ತಾ ಇರುತ್ತೆ. ಸೊ ಅಲ್ಲಿ ಪೇಮೆಂಟ್ ಕೊಟ್ಟು ಇಲ್ಲಿ ಆನ್ಲೈನ್ ಪೇಮೆಂಟ್ ಅನ್ನೋದನ್ನ ಕ್ಲಿಕ್ ಮಾಡಿಬಿಟ್ಟು ಪ್ರೊಸೀಡ್ ಟು ಪೇಮೆಂಟ್ ಅಂತ ಒತ್ತಬೇಕು. ಆಗ ನೀವು ಪೇ ಮಾಡ್ತೀರಾ ಅಂತ ಕೇಳುತ್ತೆ. ಓಕೆ ಅಂತ ಫಿಲ್ ಮಾಡಿ. ಸೊ ಅಲ್ಲಿ ಕೆನರಾ ಬ್ಯಾಂಕ್ ಪೇಮೆಂಟ್ ಗೇಟ್ವೇ ಅಂತ ಇದೆ, ಅದನ್ನ ಕ್ಲಿಕ್ ಮಾಡಿಬಿಟ್ಟು ಪ್ರೊಸೀಡ್ ಟು ಪೇವೇ ಅಂತ ಕೊಟ್ಟರೆ ಆಮೇಲೆ ನಿಮ್ಗೆ ಇಲ್ಲಿ ಡೆಬಿಟ್ ಕಾರ್ಡು ಕ್ರೆಡಿಟ್ ಯಾವುದ್ರಲ್ಲಾದ್ರೂ ಮಾಡ್ಬೋದು. ಈಸಿ ಆಗಿರೋದು ಅಂದರೆ QR ಕೋಡ್. ಸೊ ನಿಮ್ಮ ಮೊಬೈಲ್ಗೆ ಸ್ಕ್ಯಾನ್ ಮಾಡಿಬಿಟ್ಟು QR ಕೋಡಲ್ಲಿ ನೀವು ಮಾಡಬಹುದು, ಅದು ಈಸಿ. ಡೈರೆಕ್ಟಾಗಿ ಇಲ್ಲ UPI ನೆಟ್ ಬ್ಯಾಂಕಿಂಗಲ್ಲಿ ಮಾಡ್ತೀನಿ ಅಂದರೂ ಮಾಡಿ. ಸೊ ಸೆಲೆಕ್ಟ್ QR ಕೋಡ್ ಅಂತ ಸೆಲೆಕ್ಟ್ ಮಾಡಿದಾಗ ಮೇಕ್ ಪೇಮೆಂಟ್ ಅಂತ ಬರುತ್ತೆ. 5 ನಿಮಿಷದ ಒಳಗಡೆ ನೀವು ಪೇಮೆಂಟ್ನ ಮಾಡಬೇಕಾಗುತ್ತೆ. ಸೊ ಮೊಬೈಲಲ್ಲಿ ತೊಗೊಂಡು ಸ್ಕ್ಯಾನ್ ಮಾಡಿ ಅಲ್ಲಿ ನೀವು ಗೂಗಲ್ ಪೇ ಅಲ್ಲಿ ಪೇಮೆಂಟ್ ಮಾಡಿದ್ರೆ ಸೊ ಒಂದು 2-3 ನಿಮಿಷ ಹಾಗೆ ವೆಯ್ಟ್ ಮಾಡಿ. ವೆಯ್ಟ್ ಮಾಡಿದ ತಕ್ಷಣ ನಿಮ್ಗೇನು ಬರುತ್ತೆ ಇಲ್ಲಿ ನೋಡಿ, ಡೌನ್ಲೋಡ್ ಕನ್ಫರ್ಮೇಶನ್ ಪೇಜ್ ಪೇಮೆಂಟ್ ಕಂಪ್ಲೀಟೆಡ್ ಅಂತ ಬಂದ್ಬಿಡುತ್ತೆ. ಸೊ ಈ ಡೌನ್ಲೋಡ್ ಕನ್ಫರ್ಮೇಶನ್ ಪೇಜ್ನ ನೀವು ಡೌನ್ಲೋಡ್ ಮಾಡ್ಕೋಬೇಕು. ಅದೇ ನೀವು ಎಕ್ಸಾಮ್ಗೆ ಅಪ್ಲೈ ಮಾಡಿರೋದಕ್ಕೆ ಮತ್ತೆ ದುಡ್ಡು ಕಟ್ಟಿರೋದಕ್ಕೆ ಎರಡಕ್ಕೂ ಸಾಕ್ಷಿ. ಸೊ ಇದು ನಿಮ್ಮ ಎಕ್ಸಾಮಿನೇಷನ್ ಪ್ರೊಸೀಜರ್.